ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಏನ್ ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಟ್ಟು ಅಂತ ಹೇಳ್ತಾನೆ. ಸೊ ತಮ್ಗೆ ಇಷ್ಟ ಬಂದಂಗೆ ರೀತಿಯಲ್ಲಿ ನಡೀತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮನುಷ್ಯ ದೇವರ ಇಚ್ಛೆ, ದೇವರ ಆಲೋಚನೆ, ದೇವರ ಸಂಕಲ್ಪಗಳನ್ನೆಲ್ಲ ಬದಿಗಿಟ್ಟಿದ್ದಾನೆ. ತನ್ನ ಸಂತೋಷ, ತನ್ನ ಇಷ್ಟ, ಲೋಕ ಮರ್ಯಾದೆ ಪ್ರಕಾರ, ಲೋಕ ಯಾವುದನ್ನ ಅಕ್ಸೆಪ್ಟ್ ಮಾಡ್ತಾ ಇದೆ ಅದ್ರ ಪ್ರಕಾರ ಹೋಗ್ತಾ ಇದ್ದಾನೆ, ದೇವರಿಂದ ದೂರ ಆಗ್ತಾ ಇದ್ದಾನೆ. ಹೋಗ್ಲಿ, ಆ ರೀತಿ ಹೋಗುವಾಗ ಬದುಕುಗಳೇನಾದ್ರೂ ಸಂತೃಪ್ತಿ ಆಗಿದಾವ, ನೆಮ್ಮದಿ ಆಗಿದಾವ ಅಂತಂದ್ರೆ ಬದುಕುಗಳು ನೆಮ್ಮದಿ ಆಗಿಲ್ಲ. ಸಮಾಧಾನಕರವಾದಂಥ ಸ್ಥಿತಿಯಲ್ಲಿ ಬದುಕುಗಳು ಹೋಗ್ತಾ ಇಲ್ಲ. ಬರೀ ಜಂಜಾಟಗಳೇ, ಬರೀ ಅಪನಂಬಿಕೆಗಳೇ, ಬರೀ ಕೊರತೆಗಳೇ, ಬರೀ ಅಸಮಾಧಾನಗಳೇ, ಸಂತೃಪ್ತಿಕರವಾದಂಥ ವಾತಾವರಣ ಇಲ್ಲ. ಯಾಕೆಲ್ಲ? ದೇವರನ್ನು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತೇನಂತಂದ್ರೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ಕೂಡ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಇದ್ದೀನಿ. ನನ್ನಲ್ಲಿದೆ ವಿಶ್ರಾಂತಿ. ಈ ಲೋಕಕ್ಕೆ ಶಾಂತಿ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿ ಮನುಷ್ಯನು ಶಾಂತಿಯನ್ನು ಪಡ್ಕೊಳ್ಳಾರ್ದೇನೆ, ಸಮಾಧಾನವನ್ನು ಪಡ್ಕೊಳ್ಳಾರ್ದೇನೆ, ನೆಮ್ಮದಿಯನ್ನು ಪಡ್ಕೊಳ್ಳಾರ್ದೇನೆ, ತನ್ನ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನ ನೆರವೇರಿಸುತ್ತಾ ಬಹು ದುಃಖದಲ್ಲಿ ತನ್ನ ಬದುಕುಗಳನ್ನ ಕಳೆಯುತ್ತಾ ಭಾರವಾದ ನಗುವನ್ನು ಹೊರ್ತಾ ನಿತ್ಯತ್ವದ ನಿರೀಕ್ಷಣೆ ಇಲ್ಲದೆ ಪಶುಗಳ ರೀತಿಯಲ್ಲಿ ಬದುಕ್ತಾ ಇದ್ದಾನೆ. ಹಾಗಾಗಿ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಶಾಂತಿ ಕೊಡ್ತೀನಿ. ದೈವಿಕವಾದಂತಹ ಆಲೋಚನೆಗಳು ಏನಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಒಬ್ಬ ವ್ಯಕ್ತಿ ಸಮಾಧಾನಕರವಾದಂತಹ ಜೀವಿತವನ್ನ, ನೆಮ್ಮದಿಕರವಾದಂತಹ ಜೀವಿತವನ್ನ ಈ ಲೋಕದಲ್ಲಿ ಹೇಗೆ ಜೀವಿಸ್ಬೇಕನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಹಾಗಾಗಿ ಇವರು ಆ ರೀತಿ ಜೀವಿಸದೇ ಇರೋದ್ರಿಂದ ತಮಗೆ ಇಷ್ಟವಾದವರನ್ನ ಎಂಡರನ್ನ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ದೇವರ ಮನಸ್ಸಿಗೆ ನೋವನ್ನುಂಟು ಮಾಡ್ತಾ ಇದ್ದಾರೆ. ಆಗ ದೇವರು ಏನ್ ಮಾಡ್ತಾ ಇದ್ದಾನೆ? 7ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 7ನೇ ವಚನದಲ್ಲಿ, ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನ ಭೂಮಿಯ ಮೇಲಿನಿಂದ ಏನ್ ಮಾಡ್ತೀನಿ? ತಾನೇ ತನ್ನ ಕೈಯಾರೆ ಉಂಟು ಮಾಡಿದಂತ ಮನುಷ್ಯ ಜಾತಿಯನ್ನ ಭೂಮಿ ಮೇಲೆ ನಾನು ಅಳಿಸ್ಬಿಡ್ತೀನಿ ಅನ್ನುವಂತ ಮಟ್ಟಕ್ಕೆ ಇವತ್ತು ದೇವರ ತಗೊಂಡ್ ಬಂದಿರೋದು ಯಾರು? ಮನುಷ್ಯರೇ. ಸೊ ಬಹಳ ಒಂದು ನೋವಿನ ಒಂದು ಸಂಗತಿ ಪ್ರಿಯ. ಸೊ ಅದಕ್ಕೆ ನೆಕ್ಸ್ಟ್, ಅಳಿಸಿ ಬಿಡುವನ್ನು ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ. ದೇವರು ಪಶ್ಚಾತ್ತಾಪ ಪಡುವಂತ ರೀತಿಯಲ್ಲಿ ಮನುಷ್ಯ ಏನ್ ಮಾಡಿಬಿಟ್ಟಿದ್ದಾನೆ? ದೇವ್ರನ್ನ ಕರ್ಕೊಂಡು. ದೇವ್ರ ಪಶ್ಚಾತ್ತಾಪ ಪಡ್ತಾನೇನ್ರಿ? ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶ ಇಲ್ಲ ಆತ. ಆದ್ರೆ ಮನುಷ್ಯರು ತಮ್ಮ ನಡೆ, ನುಡಿ, ಕ್ರಿಯೆಗಳಿಂದಾಗಿ ದೇವರು ಪಶ್ಚಾತ್ತಾಪ ಪಡುವಂತ ಸ್ಥಿತಿಗೆ ಇವತ್ತು ಮನುಷ್ಯರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಷ್ಟರಾದವ್ರನ್ನ ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಪರಿಣಾಮ ಹಿಂಗಿರ್ತದೆ.